Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರೈತರ ಯಶಸ್ವಿ ಹೋರಾಟದ ಸಮಯದಲ್ಲಿ ಎಂಎಸ್ಪಿ ಸೇರಿದಂತೆ ನಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಅಂದು ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು. 4 ವರ್ಷವಾದರೂ ಕಾರ್ಯಗತಗೊಳಿಸದಿರುವುದನ್ನು ವಿರೋಧಿಸಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರವು ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಬೊಮ್ಮಾಯಿ ಸರ್ಕಾರ ಜಾರಿಗೆ ತಂದಿದ್ದ 3 ರೈತ ವಿರೋಧಿ ಕಾನೂನುಗಳನ್ನು ತೆಗೆದುಹಾಕುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿತ್ತು. ಆದರೆ 2 ವರ್ಷ ಸಮೀಪಿಸುತ್ತಾ ಬಂದರೂ ಇನ್ನೂ ಅದು ಜಾರಿಯಾಗಿಲ್ಲ. ತುಂಗಭದ್ರಾ, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರು ತಲುಪಿಸಬೇಕು. ರಾಯಚೂರು ಎಪಿಎಂಸಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ ಸ್ಥಾಪಿಸಬೇಕು. ಕೇಂದ್ರ ಸರ್ಕಾರವು ಏಮ್ಸ್ ಅನ್ನು ಘೋಷಣೆ ಮಾಡಬೇಕು. ಹೀಗೆ ಜನಪರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ರೂಪಿಸಲಾಗುತ್ತಿದ್ದು, ಅದರ ಭಾಗವಾಗಿ ಜಿಲ್ಲಾ ಕ್ರೀಡಾಂಗಣದ ಹತ್ತಿರ ಇರುವ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ರೈತ ಕಾರ್ಮಿಕರ ಎಚ್ಚರಿಕಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕೇಂದ್ರದ ಮೋದಿ ಸರ್ಕಾರ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕರಾಳ ಮಸೂದೆಗಳನ್ನು ಜಾರಿಗೊಳಿಸಿದ ವಿರುದ್ಧ ಇಡೀ ದೇಶಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ರೈತರು, ಕಾರ್ಮಿಕರು ಸಂಘಟನೆಗಳು ಒಳಗೊಂಡಂತೆ ದೆಹಲಿಯ ಸುತ್ತಮುತ್ತ ಸುಮಾರು 13 ತಿಂಗಳ ಕಾಲ ಇವತ್ತು ಹೋರಾಟವನ್ನು ನಡೆಸಿ ಒಂದು ಐತಿಹಾಸಿಕ ಹೋರಾಟವಾಗಿ ಆ ಒಂದು ಹೋರಾಟಕ್ಕೆ ಮಣಿದು ಏನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಕರಾಳ ಕಾಯ್ದೆಗಳನ್ನು ವಾಪಸ್ ಪಡೆದು ಆ ಒಂದು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ವಿಚಾರವಾಗಿ ಆಗಿರ್ಬೋದು ಮತ್ತು ಕಾರ್ಮಿಕ ಸಂಹಿತೆಗಳ ತಿದ್ದುಪಡಿ ಕಾಯ್ದೆಗಳೇನಿದೆ ಅವುಗಳ ಬಗ್ಗೆ ನಾವು 1 ತಿಂಗಳದೊಳಗಾಗಿ ನಾವು ಸಭೆಯನ್ನು ಕರೆದು ನಿಮ್ಮ ಉಳಿದ ಎಲ್ಲ ಬೇಡಿಕೆಗಳನ್ನು ಕೂಡ ನಾವು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಲಿಖಿತವಾಗಿ ಮಾನ್ಯ ಮೋದಿ ಅವರು ಅವತ್ತಿನ ಹೋರಾಟ ಹಿಂಪಡೆಯುವ ಸಂದರ್ಭದಲ್ಲಿ ಕೊಟ್ಟಿದ್ದರು. ಸೊ ಇವತ್ತು 4 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ಅವರ ಆ ಒಂದು SKMನ ಒಂದು ಸಭೆಯನ್ನು ಕರೆದು ರೈತರ ಮತ್ತು ಕಾರ್ಮಿಕರ ಕಷ್ಟ ನೋವುಗಳು ಏನು ಅನ್ನುವಂಥ ವಿಚಾರಗಳಿಗೆ ಮಾತಾಡಲಿಕ್ಕೆ ಇವತ್ತು ಅವರು ಮುಂದಾಗಿದ್ದಾರೆ. ಸೊ ಅದನ್ನು ಖಂಡಿಸಿ ನಾವು ಇಡೀ ದೇಶಾದ್ಯಂತ ಕೂಡ ಹಲವಾರು ರೀತಿಯ ಒಂದು ಹೋರಾಟಗಳನ್ನು ಮಾಡಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ರು ಕೂಡ ಇವತ್ತು ಆ ಮೋದಿ ಸರ್ಕಾರ ಇದು ಮಾಡಾದರೆ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಿಂತ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭೂಮಿಗಳನ್ನು ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ವಹಿಸುವಂಥ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದೆ. ಜೊತೆಗೆ ಭೂಮಿ ಇಲ್ಲದೆ ಇರತಕ್ಕಂಥ ರೈತರು ಸಣ್ಣ ಪುಟ್ಟ ಗೈರಾಣಿ ಸರ್ಕಾರಿ ಭೂಮಿಗಳನ್ನು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕೂಡ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಕೂಲಿಕಾರರು, ಬಡವರು ನಮಗೆ ಅಕ್ರಮ ಸಕ್ರಮ ಇದರೊಳಗಡೆ ಫಾರಂ ನಂಬರ್ 50, 53 ಅರ್ಜಿಗಳನ್ನು ಸಲ್ಲಿಸಿಕೊಂಡು ನಮಗೆ ಪಟ್ಟ ಕೊಡಿ ಅಂತೇಳಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಕೂಡ ಅದ್ರ ಬಗ್ಗೆ ಇವತ್ತು ಯಾವುದೇ ರೀತಿಯ ಚಕಾರನ್ನು ಎತ್ತಲಾಗದೇ ಇವತ್ತು ಚುನಾವಣೆ ಪೂರ್ವದಲ್ಲಿ ಇಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಆ 3 ಕಾಯ್ದೆಗಳನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ನಾವು ಅಧಿಕಾರಕ್ಕೆ ಬಂದರೆ ಈ 3 ಕಾಯ್ದೆಗಳನ್ನು ಕೂಡಲೇ ನಾವು ವಾಪಸ್ ಪಡ್ತೀವಿ ಅಂತೇಳಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಅವರು ಘೋಷಣೆ ಮಾಡ್ಕೊಂಡಿದ್ರು. ಬಟ್ ಇವತ್ತಿನವರೆಗೂ ಕೂಡ ಅಧಿಕಾರಕ್ಕೆ ಬಂದು 1.5 ವರ್ಷ ಆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಇವತ್ತು ಆ ಕಾಯ್ದೆಗಳನ್ನು ವಾಪಸ್ ಪಡೆದಿಲ್ಲ. ಆ ಎಲ್ಲ ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆಯಬೇಕು ಮತ್ತು ರೈತರ ಬೇಡಿಕೆ ಏನಿದೆ MSPಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಇಡೀ ರಾಜ್ಯದಲ್ಲಿ ಅಕ್ರಮ ಸಕ್ರಮ ಗೈರಾಣಿ ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥ ಎಲ್ಲ ಅರ್ಜಿದಾರರಿಗೆ ಕೂಡಲೇ ಸಮಿತಿಯ ಇದು ಸಭೆಯನ್ನು ಕರೆದು ಅರ್ಹ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಪಟ್ಟ ಕೊಡಬೇಕು ಅಂತಕ್ಕಂಥ ಒಂದು ಇದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಕಳೆದ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಮೆಣಸಿನಕಾಯಿ ಭಾಳಷ್ಟು ಈ ಭಾಗದಲ್ಲಿ ಬೆಳೆದೋದ್ರಿಂದ ಅದು ಒಂದು ಮೆಣಸಿನಕಾಯಿ ಒಂದು ಮಾರ್ಕೆಟನ್ನು ನಾವು ಘೋಷಣೆ ಮಾಡಿದ್ದೀವಿ ಅಂತೇಳಿ ಇದು ಮಾಡಿ ಖರೀದಿ ಕೇಂದ್ರ. ಸೊ ಇವತ್ತುವರೆಗೂ ಅದ್ರದ್ದು ಯಾವುದೇ ರೀತಿಯಲ್ಲಿ ಇದಾಗಲಿಲ್ಲ. ಅದನ್ನು ಕೂಡ ಕೂಡಲೇ ಪ್ರಾರಂಭ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ನೆಗೆದು ಬೀಳ್ತಿರ್ತಕ್ಕಂಥ ಏನು ಇದಿದೆ ಏಮ್ಸ್ ಹೋರಾಟ ಇವತ್ತು 925 ದಿನಗಳಿಗೂ ಹೆಚ್ಚು ಇವತ್ತು ನಿರಂತರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಆ ಒಂದು ಏಮ್ಸ್ ಅನ್ನು ಕೂಡ ಇಲ್ಲಿ ಜಿಲ್ಲೆಗೆ ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಮತ್ತು ಈ ಏರ್ಪೋರ್ಟ್ ರಾಯಚೂರು ಈ ಸಂದರ್ಭದಲ್ಲಿ ಉಸ್ಮಾನಿ ಇದ್ದರು. ಒಳಗೊಂಡಂತೆ
ಈ ಕೆಳಭಾಗದ ತುಂಗಭದ್ರಾ ಮತ್ತು ನಾರಾಯಣಪುರ ಬಲ್ದಂಡೆ ಕಾಲುವೆಯ ವ್ಯಾಪ್ತಿಯಲ್ಲಿ ಕೆಳಗಡೆ ಬರ್ತಕ್ಕಂಥ ಎಲ್ಲ ಏನು SKM ನಿಂದ ಸಂಯುಕ್ತ ಹೋರಾಟ ವೇದಿಕೆ ಇದರಿಂದ ಏನಂತಂದ್ರೆ ಇಡೀ ದೇಶದ 500 ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಗೆ ಕರೆ. ಅಲ್ಲಿಂದ ನಾವು ಏನಂತಂದ್ರೆ ರ್ಯಾಲಿಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಈ ಒಂದು ರೈತರ ಕಾರ್ಮಿಕರ ಒಂದು ಹಕ್ಕೊತ್ತಾಯಗಳೇನಿದೆ ಅದನ್ನ ಈಡೇರಿಸಬೇಕು ಅನ್ನುವಂತ ಒಂದು ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಒಳಗೊಂಡಂತೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ಕೂಡ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನಾದರೂ ಮುಂದಾಗದಿದೆ ಇವತ್ತು ಇನ್ನೂ ಉಗ್ರವಾದಂಥ ಒಂದು ಹೋರಾಟಗಳಿಗೆ ಎರಡೂ ವೇದಿಕೆಗಳಿಂದ ನಾವು ಮುಂದೆ ಆಗಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಹೋರಾಟದ ಭಾಗವಾಗಿ ಇದು ಹೋರಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶರಣಬಸವ ಅವರು ಕೇಂದ್ರ ಸರ್ಕಾರ ಕಾರ್ಮಿಕರಿಗೆ ಪೂರಕವಾಗಿದ್ದ ಎಲ್ಲಾ ಕಾನೂನುಗಳನ್ನು ಬದಿಗೊತ್ತಿ ಕಾರ್ಪೊರೇಟ್ ಕಂಪನಿಗಳ ಪರವಾದ 4 ಕಾರ್ಮಿಕ ಮಸೂದೆ ಜಾರಿಗೆ ತರುವುದನ್ನು ವಿರೋಧಿಸುತ್ತೇವೆ ಮತ್ತು ಕಾರ್ಮಿಕರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಲು ಈ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಒಂದು ಸಂಯುಕ್ತ ಹೋರಾಟ ಕರ್ನಾಟಕದ ಭಾಗವಾಗಿ SKM ಮತ್ತು JCT ಕೇಂದ್ರ ಕಾರ್ಮಿಕ ಏನು ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಹಲವಾರು ಮುಷ್ಕರಗಳನ್ನ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಮುಷ್ಕರ ಮಾಡಿದ್ವಿ, 2 ದಿನಗಳ ಮುಷ್ಕರ. ಅದರ ನಂತರ ಕೂಡ ನಾವು ಮುಷ್ಕರವನ್ನ ಮಾಡಿ ಈ ಆಗಿನ ಸಂದರ್ಭ 44 ಸಂಹಿತೆಗಳೇನಿದ್ದವು ಆ ಸಂಹಿತೆಗಳನ್ನ ಮಾರ್ಪಡಿಸಿ 4 ಲೇಬರ್ ಕೋಡ್ಗಳನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರ್ತಕ್ಕಂಥದ್ದು ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತಾ ಇದ್ವಿ. ಯಾವುದೇ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಸಭೆಯನ್ನ ಕರೆದೇನೆ ಏಕಪಕ್ಷೀಯವಾಗಿ ಸರ್ಕಾರ ಏನು ಜಾರಿ ಮಾಡಲಿಕ್ಕೆ ಲೇಬರ್ ಕೋಡ್ಗಳನ್ನ ಕಾರ್ಮಿಕರ ಮೇಲೆ ಬಲವಂತವಾಗಿ ಹೇಳಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ವಿರೋಧಿಸಿ ಅವತ್ತು ನಾವು ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಕಾರ್ಮಿಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಪ್ರಶ್ನೆ ಮತ್ತು ಗುತ್ತಿಗೆ ಕಾರ್ಮಿಕರು ಇವತ್ತು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಎಲ್ಲಾ ಕಡೆ ಕೂಡ ಇವತ್ತೇನು ಗುತ್ತಿಗೆ ಕಾರ್ಮಿಕರು ಒಂದು 10,000, 12,000, 8,000ಗಳಿಗೆ ಅವ್ರನ್ನ ತಗೊಳ್ಳೋದು, ಬೇಕಿದ್ದಾಗ ಕೆಲಸದಿಂದ ತಗೊಳ್ಳೋದು ಒಂದು ಇದ್ರ ಮೇಲೆ ಫಿಕ್ಸ್ಡ್ ಟರ್ಮ್ ಕಂಡೀಷನ್ ಅಂತೇಳಿ ಆ ಒಂದು ಕಂಡೀಷನ್ ಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋದು, ಬೇಡ ಆದಾಗ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಎಲ್ಲ ಫ್ಯಾಕ್ಟರಿ ವಲಯಗಳಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಆ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನ ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಗುತ್ತಿಗೆ. ಈ ಸಂದರ್ಭದಲ್ಲಿ ಕರಿಯಪ್ಪ ಹಚ್ಚೋಳ್ಳಿ, ಮಲ್ಲನಗೌಡ, ಖಾಜಾ ಅಸ್ಲಂ, ಆಂಜನೇಯ ಇದ್ದರು.